ತೊಂದರೆ ಆಗ್ತಾ ಇದೆ. ಹೌದು, ನಿಜ. ಅದನ್ನ ನಿವಾರಣೆ ಮಾಡಕ್ಕೆ ಏನಾರ ಕರೆಕ್ಟ್, ಒಳ್ಳೆ ಪ್ರಶ್ನೆ. ಈಗ ಏನಾಗಿದೆ ಅಂತಂದರೆ, ಬೆಳಗಾವಿ ಕರ್ನಾಟಕದ ಗಂಡು ಮೆಟ್ಟಿದ ನೆಲ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಬೆಳಗಾವಿಯಲ್ಲಿ MESನವ್ರದ್ದು ಪುಂಡಾಟಿಕೆ, ಶಿವಸೇನೆಯವ್ರದ್ದು ಪುಂಡಾಟಿಕೆ ಭಾಳ ಇದೆ. MES ನಿಷೇಧ ಮಾಡ್ತೀವಿ ಅಂಥೇಳಿ ಬೊಮ್ಮಾಯಿ ಸರ್ಕಾರದಲ್ಲಿ ನಮ್ಮ ಭರವಸೆ ಕೊಟ್ಟಿದ್ದರು. ನಾವು MES ನಿಷೇಧ ಮಾಡಬೇಕು ಅಂಥೇಳಿ ಕರ್ನಾಟಕ ಬಂದನ್ನು ಕೊಟ್ಟಿದ್ದು. MES ನಿಷೇಧ ಮಾಡಿಲ್ಲ. ಈಗ ಅವರು ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡೋಕ್ಕೆ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆಗೆ ಅವಕಾಶ ಕೊಡಬಾರ್ದು. ಕರಾಳ ದಿನಾಚರಣೆ ಏನಾದರೂ ಮಾಡಿದರೆ ಸಂಪೂರ್ಣ MES ರದ್ದಾಗಲೇಬೇಕು. MES ಕಂಪ್ಲೀಟಾಗಿ ಗಡೀಪಾರು ಮಾಡಲೇಬೇಕು. MES ಬೆಳಗಾವಿಯಿಂದ ಹೊರಗಡೆ ಹೋಗಬೇಕು. ಇದ್ರ ಜೊತೆಯಲ್ಲಿ ಈಗ ಬಹಳ ತಾರತಮ್ಯ. ಕರ್ನಾಟಕ ಏಕೀಕರಣ ಆದ ನಂತರ ಉತ್ತರ ಕರ್ನಾಟಕವನ್ನು ಕಡೆಗಾಣಿಸಿದ್ದೀವಿ ಅಂಥೇಳಿ, ಕಲ್ಯಾಣ ಕರ್ನಾಟಕವನ್ನು ಕಡೆಗಾಣಿಸಿದ್ದೀವಿ ಅಂಥೇಳಿ, ಬೆಳಗಾವಿಯನ್ನು ಕಡೆಗಾಣಿಸಿದ್ದೀವಿ ಅಂಥೇಳಿ ಭಾರಿ ಚಿಂತನೆಗಳು, ಹೋರಾಟಗಳು ಆರಂಭ ಆಗಿದೆ. ಸತ್ಯ, ಉತ್ತರ ಕರ್ನಾಟಕವನ್ನು ಕಡೆಗಾಣಿಸಿದ್ದೀವಿ. ಇವತ್ತು ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನ ಉತ್ತರ ಕರ್ನಾಟಕಕ್ಕೆ ದಾರಿದೀಪವಾಗಬೇಕು. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕಾಗಿದೆ. ಇದು ಅಲ್ಲಿ ಅಧಿವೇಶನ ಮಾಡುವ ಉದ್ದೇಶ. ಸುಮ್ಮನೆ ಅಧಿವೇಶನ ಮಾಡಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋದು ಬೇಡ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ 2 ಕರ್ನಾಟಕ ಆಗಬೇಕು, 3 ಕರ್ನಾಟಕ ಅದಾಗೋದಿಲ್ಲ. ಒಂದೇ ಕರ್ನಾಟಕ, ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ಈ ಅಧಿವೇಶನದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಕನಿಷ್ಠ 5,000 ಕೋಟಿ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಸರ್, ನೀವಿಬ್ರು ಒಬ್ಬರ